ಯುದ್ಧಕಾಂಡ ಸಿನಿಮಾ ಸಕ್ಸಸ್ ನಂತರ ಅಜಯ್ ರಾವ್ ಅವರ ಹೊಸ ಮುಹೂರ್ತ ಇವತ್ತು ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ನೆರವೇರಿರುವಂಥದ್ದು. ಸೊ ಲುಕ್ ಮಾತ್ರ ಸಖತ್ತಾಗಿದೆ, ಎಲ್ಲರೂ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸ್ತಿರುವಂಥದ್ದು. ಈಗ ನನ್ನ ಜೊತೆ ಅಜಯ್ ರಾವ್ ಇದ್ದಾರೆ, ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ನಾನು ಇಷ್ಟು ದಿನ ಅಜಯ್ ರಾವ್ ಅವ್ರನ್ನ ನೋಡೋದಕ್ಕಿಂತ ಈಗ ನಿಮ್ಮಲ್ಲಿ ನನಗೆ ತುಂಬ ಬದಲಾವಣೆ ಕಾಣಿಸ್ತಾ ಇದೆ, ಮಾತಲ್ಲಾಗಿರ್ಬೋದು, ಒಂದು ಸಿನಿಮಾ ಬಗ್ಗೆ ಆಗಿರ್ಬೋದು. ಸೊ ಏನಿದು ಬದಲಾವಣೆ ಅಂತ? 2003 ಎಕ್ಸ್ಕ್ಯೂಸ್ ಮೀ ಮಾಡಿದಾಗ ನಂಗೆ 23, ಈಗ 2025 45 ಆಗೋಗಿದೆ. ಇನ್ನು ಮುಂದಿನ ಬರೋ ಜನವರಿ 24th 46 ಆಗುತ್ತೆ. ಸೊ ಅಷ್ಟೇ ಮೆಚ್ಯೂರಿಟಿ. ನಿಮಗೆ ಅನ್ನಿಸ್ತಿಲ್ವಾ ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ? ಬದಲಾವಣೆ ಅಲ್ಲ, ಅದು ಬದಲಾವಣೆ ಅನ್ನೋಕ್ಕಿಂತ ಏನಂತಾರೆ, ಇಂಪ್ರೂವ್ಮೆಂಟ್ಸಿಗೆ, ಗ್ರೋತ್, ಬೆಳವಣಿಗೆ. ಅದು ಬದಲಾವಣೆ ಅನ್ನೋದಕ್ಕಿಂತ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಸ್ ಎ ಇಲ್ಲಿವರೆಗೂ ಹೀರೋ ಆಗಿ ನೋಡ್ತಾ ಇದ್ದೆ ಅಜಯ್ ರಾವ್ ಅವ್ರನ್ನ. ಆದರೆ ಈಗ ಅವರಲ್ಲಿ ನೀವು ಹೇಳಿದಾಗ ನಾನೊಂದು ಡೈರೆಕ್ಷನ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ಅಂತ. ಒಬ್ಬ ಡೈರೆಕ್ಟರ್ನ ನೋಡ್ತಾ ಇದ್ದೀವಿ, ಒಬ್ಬ ಪ್ರೊಡ್ಯೂಸರ್ನ ನೋಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ನೋಡ್ತಿರೋದು ಏನು ಅಂತಂದರೆ, ನಾನು ಹೆಂಗೆ ಗ್ರೋತ್ ಆಗಬೇಕು ಸಿನಿಮಾ ಇಂಡಸ್ಟ್ರಿನಲ್ಲಿ ಅನ್ನೋದು ತುಂಬ ತುಡಿತ ಹೆಚ್ಚಾಗಿದೆ ಸರ್ ನಿಮ್ಮಲ್ಲಿ. ಅವಾಗೆಲ್ಲ ಅಫ್ಕೋರ್ಸ್ ಇತ್ತು, ಆದರೆ ಅದಕ್ಕಿಂತ ಈಗ ಅಫ್ಕೋರ್ಸ್ ನಾನು ಮೇಲಕ್ಕೆ ಏರಲೇಬೇಕು ಅನ್ನೋ ಒಂದು ಪಣ ತೊಟ್ಟಿರೋ ಥರ ಅಜಯ್ ರಾವ್ ಅವ್ರು ಕಾಣಿಸ್ತಾರೆ ನನಗೀಗ. ಯುದ್ಧಕಾಂಡ ನಿಮಗೆ ಎಲ್ಲ ಕಲಿಸ್ಕೊಟ್ಬಿಟ್ಟಿದೆ. ಅಲ್ಲ, ಇದು ನೀವು ಹೇಳಿದ್ರ ಪ್ರಶ್ನೆ ಕೇಳಿದ್ರೆ ಗೊತ್ತಾಗ್ಲಿಲ್ಲ, ನೀವೇ ಎಲ್ಲ ಹೇಳಿದ್ರಿ, ನಾನು ಏನು ಹೇಳಬೇಕು ಇದಕ್ಕೆ ಗೊತ್ತಿಲ್ಲ. ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಸರ್, ಯುದ್ಧಕಾಂಡ ಇದೆಲ್ಲ ಬದಲಾವಣೆಗೆ ಕಾರಣನಾ ಅಂತ? ಇಲ್ಲ ಇಲ್ಲ, ಅದೇ ಬೆಳವಣಿಗೆಗೆ ಯುದ್ಧ ಕಾರಣ ಆಗಿದ್ದು. ಯುದ್ಧಕಾಂಡದಿಂದ ಅಫ್ಕೋರ್ಸ್ ಇನ್ನೊಂಚೂರು ಬೆಳವಣಿಗೆ ಆಗಿದೆ. ಈಗ ನಾವೇನೋ ಒಂದು ಮಾಡೋಕ್ಕೆ ಹೊರಟಿರ್ತೀವಿ, ಅದು ಸಾಕಷ್ಟು ಜನಕ್ಕೆ ಸರಿ ಅನ್ನಿಸ್ತಾ ಇರುತ್ತೆ, ಸಾಕಷ್ಟು ಜನಕ್ಕೆ ತಪ್ಪು ಅನ್ನಿಸ್ತಾ ಇರುತ್ತೆ. ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರಾಗಿರ್ಬೋದು, ಮನೇಲಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಇಂಡಸ್ಟ್ರಿನಲ್ಲಿ ಮಾಧ್ಯಮದವರು, ಅವರು ಸಾಕಷ್ಟು ಎಚ್ಚರಿಕೆಗಳು ಕೊಡ್ತಿರ್ತಾರೆ, ಈ ಥರ ಮಾಡಬೇಡಿ ಅಥವಾ ಇದು ಮಾಡಿ. ಬಟ್ ಎಲ್ಲ ಏನೇ ಹೇಳಿದ್ರು ನಮ್ಮ ಸ್ವಂತ ಬುದ್ಧಿ ಅನ್ನೋದು ಒಂದಿರುತ್ತೆ. ಸೊ ಡಿಸಿಷನ್ ಮೇಕರ್ಸ್ ನಾವು ಆಗಿರಬೇಕು. ಅಂದರೆ ಎಲ್ಲನೂ ತೊಗೊಳ್ಬೇಕು ನಿಜ, ಬಟ್ ನನ್ನ ಒಂದು ಕಾನ್ಫಿಡೆನ್ಸ್ ಒಳಗಡೆ ಒಂದು ಆತ್ಮವಿಶ್ವಾಸ ಅನ್ನೋದಿರುತ್ತಲ್ಲ, ಅದು ಎರಡೂ ಪರಿಗಣಿಸಿ ನಾನು ಮುಂದುವರಿಬೇಕಾಗತ್ತೆ. ಸೊ ಏನೋ ಒಂದು ಪ್ರಯತ್ನ ಮಾಡಿ ಅದು ಒಂದು ತಕ್ಕ ಮಟ್ಟಕ್ಕೆ ಯಶಸ್ಸು ಅನ್ನೋದು ಸಿಕ್ಕಾಗ ಈಗ ಇನ್ನೊಂದಷ್ಟು ಆಲೋಚನೆಗಳು ಬರ್ತವೆ. ಯಾರ್ಯಾರು ಸರಿ ಇದೆ ಅಂತ ಹೇಳಿದರು, ಯಾರ್ಯಾರು ತಪ್ಪಿದೆ ಅಂತ ಹೇಳಿದರು, ಅದನ್ನು ನಾನು ಕಂಪೇರ್ ಮಾಡಿದಾಗ ಅವ್ರು ಹೇಳಿದ ಕರೆಕ್ಟ್ ತಪ್ಪಾಯಿತು, ಅವ್ರು ಹೇಳಿದ ಕರೆಕ್ಟ್ ನಿಜ ಆಯಿತು. ಸೊ ಇದನ್ನು ಮತ್ತೆ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಇದು ಒಬ್ಬರಿಂದ ಸಾಧ್ಯ ಅಲ್ಲ, ಇಟ್ಸ್ ಅ ಪ್ರಾಸೆಸ್. ಒಂದು ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್, ಅದು ಗೊತ್ತಿಲ್ಲದೇ ನಮಗೊಂದು ಜ್ಞಾನ ಆಗಲಿ, ಬುದ್ಧಿ ಆಗಲಿ, ತಿಳುವಳಿಕೆಗಳು ಬರ್ತಾ ಇರುತ್ತೆ. ಆಮೇಲೆ ಯಾವಾಗ ನಿರಂತರವಾಗಿ ಒಂದು ಹಸಿವು ಇರುತ್ತೆ, ನಾನು ಮತ್ತೆ ಏನಾದರೂ ಮಾಡ್ತಾ ಇರಬೇಕಂತ ಪ್ರಯತ್ನ ಮಾಡೋನಿಗೆ ಅವನು ಯಾವಾಗಲೂ ಕಲಿತಾನೆ ಇರ್ತಾನೆ. ಸೊ ಯಾವಾಗ ಅವ್ನು ಕಲಿತಾ ಇರ್ತಾನೆ, ಅವ್ನು ಬೆಳೀತಾ ಇರ್ತಾನೆ, ಅಷ್ಟೇ ಸಿಂಪಲ್ ಥಿಂಗ್. ಸೊ ಹೇಗಾಯಿತು ಸರ್ ಯುದ್ಧಕಾಂಡ ಸಿನಿಮಾ? ಈ ವರ್ಷದಲ್ಲಿ ನಾನು ನೋಡಿದಾಗೆ ಎಲ್ಲರ ಬಾಯಲ್ಲೂ ಕೇಳ್ತಾ ಇದ್ದಿದ್ದು ಯುದ್ಧಕಾಂಡ ಅನ್ನೋದೊಂದು ಸಿನಿಮಾ ಜಾಸ್ತಿ ಕೇಳಿ ಬಂತು. ಸೊ ಪರ್ಸ್ನಲಿ ನಿಮಗೆ ಹೇಗಾಯಿತು ಸಿನಿಮಾ? ಅಲ್ಲ, ಅಫ್ಕೋರ್ಸ್ ತುಂಬ ಖುಷಿ ಇದೆ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಆ ಥರದ್ದೊಂದು ಸಿನಿಮಾ ಮಾಡಿದ್ದಕ್ಕೆ, ಆ ಥರ ಒಂದು ಪ್ರತಿಕ್ರಿಯೆ ಸಿಕ್ಕಿದ್ದಕ್ಕೆ. ಇನ್ಫ್ಯಾಕ್ಟ್ ಬಿಸ್ನೆಸ್ ವೈಸ್, ಹೆಸರು ವೈಸ್ ಎಲ್ಲ ಕಡೆಯಿಂದನೂ ಒಳ್ಳೆ ಲಾಭವನ್ನು ತಂದುಕೊಟ್ಟಿರ್ತಕ್ಕಂಥ ಸಿನಿಮಾ. ಸೊ ಸಾರ್ಥಕತೆ ಇದೆ, ಖುಷಿ ಇದೆ. ಪ್ರೊಡಕ್ಷನ್ ನಂಬರ್ 1 ವಿಚಾರಕ್ಕೆ ಬರೋಣ. ಮುಹೂರ್ತ ಆಗಿದೆ, ನಿಮ್ಮ ಲುಕ್ ಅಂತೂ ಸಖತ್ ಇಂಪ್ರೆಸಿವ್ ಆಗಿದೆ. ಸೊ ಅಜಯ್ ರಾವ್ ಅವರು ಏನೋ ಒಂದು ವಿಭಿನ್ನವಾದ ರೋಲ್ನಲ್ಲಿ ಮಾಡ್ತಿದ್ದಾರೆ ಅಂತ ಕಾಣಿಸ್ಕೊಳ್ಳುತ್ತೆ. ಆವಾಗಲೇ ಹೇಳಿದ್ರಿ 3 ಶೇಡು ಅಂತ ಹೇಳ್ಬಿಟ್ಟು. ಸೊ ಈ ಶೇಡ್ ಬಂದಾಗ ಅಫ್ಕೋರ್ಸ್ ಟ್ರಾನ್ಸ್ಫಾರ್ಮೇಷನ್ ಖಂಡಿತ ಇದ್ದೇ ಇರುತ್ತೆ. ನೀವು ಆವಾಗಲೇ ಹೇಳಿದ್ರಿ, ನಾನು ಏನೋ ವೆಯ್ಟ್ ಲೂಸ್ ಮಾಡೋದಕ್ಕೆ ಏನೋ ಮಾಡ್ತಾ ಇದ್ದೀನಿ, ಸೊ ಅದಕ್ಕೆ ಈ ಥರ ಸ್ವೆಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡ್ತೀರಾ? ನಿಮ್ಮ ಡಯಟ್ ಎಲ್ಲ ಹೇಗಿರುತ್ತೆ? ಯಾವ ಥರ ವರ್ಕೌಟ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಆಡಿಯನ್ಸ್ಗೆ ಹೇಳ್ಬಿಡ್ಬೋದಾ? ಇಲ್ಲ, ಅದಕ್ಕಿಂತ ನಮ್ಮ ಟ್ರೈನರ್ ಇದ್ದಾರೆ, ಪಾನಿಪುರಿ ಕಿಟ್ಟಿ ಅವರು, ಯಾವಾಗಲೂ ನಮ್ಮ ಜೊತೆಗೆ, ನಮ್ಮ ಅಣ್ಣನ ಥರ, ನಮ್ಮ ಗುರುಗಳ ಥರ ಯಾವಾಗಲೂ ಜೊತೆಗಿದ್ದಾರೆ. ಸೊ ಆ ಕ್ಯಾರೆಕ್ಟರ್ಸ್ ತಕ್ಕಂತೆ, ಆ ಟೈಮ್ ಶೆಡ್ಯೂಲ್ ತಕ್ಕಂತೆ ಅವರೇ ಅದನ್ನು ಡಿಸೈಡ್ ಮಾಡ್ತಾರೆ. ಯಾವಾಗಲೂ ಹೇಳ್ತಿದ್ರಿ ನನ್ನಲ್ಲಿ ಒಬ್ಬ ಲವರ್ ಬಾಯ್ ಇಲ್ಲ, ಆ್ಯಕ್ಚುಲಿ ನಾನೊಬ್ಬ ಮೆಚ್ಯೂರ್ಡ್ ಪರ್ಸನ್ನು, ತುಂಬ ಸೀರಿಯಸ್ ಪರ್ಸನ್ ಅಂತ. ಸೊ ಈಗ ನಾವು ಸ್ಕ್ರೀನ್ ಮೇಲೆ ಪ್ರೊಡಕ್ಷನ್ ನಂಬರ್ 1 ಚಿತ್ರದ ಇನ್ನೂ ಟೈಟಲ್ ಇಟ್ಟಿಲ್ಲ, ಆ ಸಿನಿಮಾ ಮೂಲಕ ನೋಡ್ಬೋದು ಅಂತ ಅನಿಸುತ್ತೆ ಆ ಸೀರಿಯಸ್ ಪರ್ಸನ್. ಪರ್ಸ್ನಲಿ ನಾನು ಹತ್ಕೊಂಡು ಹೊರ್ಕೊಂಡು ಕೂಡುವಂಥ ವ್ಯಕ್ತಿ ಅಲ್ಲ. ನನ್ನ ಫೇಸ್ ಹಂಗೆ ಕಾಣಿಸ್ಬೋದು, ಬಟ್ ಒಳಗಡೆ ನಾನು ಯಾವತ್ತೂ ಕುಗ್ಗುವಂಥ ವ್ಯಕ್ತಿನೇ ಅಲ್ಲ. ಸಿನಿಮಾನಲ್ಲೂ ಕೂಡ ಅದೇ ಮಾರಲ್ ಹೇಳೋಕ್ಕೆ ಹೊರಟಿರೋದು ನಾವು. ಇಲ್ಲೂ ಸಾಕಷ್ಟು ಹರ್ಡಲ್ಸ್ ಬರುತ್ತೆ ಕ್ಯಾರೆಕ್ಟರ್ಸ್ಗಳಿಗೆ. ಸೊ ಅದಷ್ಟೂ ಒಬ್ಬ ಕಾಮನ್ ಮ್ಯಾನ್ ಫೇಸ್ ಮಾಡ್ಕೊಂಡು ಹೋಗುವಂಥದ್ದು ಫೈನಲಿ
ಪ್ರತಿಯೊಬ್ಬ ಯೂತ್ಸಿಗೂ ಒಂದು ಹೀರೋಯಿಸಮ್ ಅನ್ನೋ ಒಂದು ಇಂಜೆಕ್ಷನ್ ನಾವು ಸಿನಿಮಾನಲ್ಲಿ ಕೊಟ್ಟು ಕಳಿಸ್ತೀವಿ ಅನ್ನೋ ನಂಬಿಕೆಯಿಂದನೇ ಇದು ಮಾಡ್ತಾರೆ. ಸೊ ಆ ಕ್ಯಾರೆಕ್ಟರ್ ಶೇಡ್ಸ್ ಅದೆಲ್ಲ ಆ ಮಾರಲನ್ನೇ ಹೇಳ್ಕೊಂಡು ಹೋಗುತ್ತೆ. ಡೈರೆಕ್ಷನ್ ಬೇರೆ ಇಳಿತಿದ್ದೀರಾ, ಸೊ ಯಾವ ಥರ ಇರುತ್ತೆ ಸಿನಿಮಾ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ಯಾಕೆ ಇದ್ದಕ್ಕಿದ್ದಂಗೆ ಈ ಡಿಸಿಷನ್ ಅಂತ? ಅಲ್ಲ, ಇದ್ದಕ್ಕಿದ್ದಂಗೆ ಅಲ್ಲ, ಈ ನಾನು ಮಾಡ್ತಾ ಇದ್ದಿದ್ದು ಯುದ್ಧಕಾಂಡಕ್ಕೂ ಮುಂಚೆನೇ ಬರೀತಾ ಇದ್ದೆ. ಬಟ್ ಬಜೆಟ್ ವೈಸು ಡೈಮೆನ್ಷನ್ಸ್ ವೈಸ್ ತುಂಬ ಮೀರಿ ಹೋಗ್ತಾ ಇತ್ತು. ಆ ಟೈಮಲ್ಲಿ ಯುದ್ಧಕಾಂಡ ಬಂತು, ಅದು ಇಷ್ಟ ಆಯಿತು. ಸೊ ಫಸ್ಟ್ ಒಂದು ಮೆಟ್ಲು ಹತ್ತೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದ್ದಷ್ಟೇ. ಈಗ ಅದರದ್ದು ಒಂಚೂರು ಶಕ್ತಿ ಬರ್ತಾ ಇದೆ. ಪ್ರಾಬ್ಲಿ ಈ ಥರದ ಸಿನಿಮಾಗಳು ಮತ್ತೆ ಗೆದ್ದಾಗ ಇನ್ನೊಂದಷ್ಟು ಸ್ಫೂರ್ತಿ ಶಕ್ತಿ ಬರುತ್ತೆ. ಬಟ್ ಬರವಣಿಗೆ ಅನ್ನೋದು ಮುಂಚೆಯಿಂದನೂ ಇದ್ದಿದ್ದೆ. ನಾನು ಕೆ ವಿ ರಾಜು ಸರ್ ಜೊತೆಗೂ ಅಸಿಸ್ಟ್ ಮಾಡಿದ್ದೀನಿ ರೈಟಿಂಗಲ್ಲಿ. ಸೊ ಇನಿಷಿಯಲ್ ಸ್ಟೇಜಸ್ಸಿಂದನೂ ರೈಟಿಂಗ್ ಅನ್ನೋ ತಲೆನಲ್ಲಿದೆ. ಅದು ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಅಜಯ್ ರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.